ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸ್ಯಾಟರ್ಡೇ ಮಾರ್ನಿಂಗ್, ಟೈಮ್ ಬಂದು 6:30 ಆಗಿದೆ. ಇವಾಗ ಮನೆಯನ್ನು ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಕೂಡ ಮಾಡ್ಕೋಬೇಕು. ಇವತ್ತು ವೆಜಿಟೇಬಲ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತಿಂಡಿ ರೆಡಿ ಮಾಡಿಬಿಟ್ಟು ನೆಕ್ಸ್ಟು ಮನೆ ಕ್ಲೀನಿಂಗ್ ಮಾಡ್ಕೋಬೇಕು. ಬನ್ನಿ ಇವಾಗ ವೆಜಿಟೇಬಲ್ ಬಿರಿಯಾನಿಗೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ. ಟೊಮೊಟೊ, ಈರುಳ್ಳಿ, ಬಟಾಣಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೆಕ್ಸ್ಟು ಬೀನ್ಸು ಮತ್ತು ಕ್ಯಾರೆಟು, ಹಾಗೆ ನೂಕನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮಸಾಲೆಗಳು, ಬಿರಿಯಾನಿ ಪೌಡರು, ಗರಂ ಮಸಾಲ, ಕೊರಿಯಂಡರ್ ಪೌಡರು, ಚಿಲ್ಲಿ ಪೌಡರು, ಹಾಗೆ ಸ್ಪೈಸಸ್ಸು, ಹಾಗೆ ಕಸ್ತೂರಿ ಮೇಥಿ. ಗ್ರೀನ್ ಮಸಾಲಾಗೆ ಹಸಿಮೆಣಸಿನ್ಕಾಯಿ, 4-5 ಗೋಡಂಬಿ, ಹಾಗೆ ಪುದೀನ ಮತ್ತು ಕೊತ್ತಂಬರಿ, ಕಾಳು ಮೆಣಸು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಕಾಳು ಮೆಣಸು ಮತ್ತು ಲವಂಗ, ಚಕ್ಕೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ರುಬ್ಕೊಂಡು ಮಸಾಲ ಮಾಡ್ಕೋಬೇಕು. ಇಷ್ಟು ವೆಜಿಟೇಬಲ್ ಬಿರಿಯಾನಿ ಐಟಮ್ಸು. ನೆಕ್ಸ್ಟ್ ಹೇಗೆ ಮಾಡೋದು ಅಂತ ಬನ್ನಿ ತೋರಿಸ್ಕೊಡ್ತೀನಿ. ಅದಿದೆ, ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಹಾಕಿದ್ದೀನಿ. ಇವಾಗ ಇದಕ್ಕೆ ಈರುಳ್ಳಿ ಹಾಕಿದ್ದೀನಿ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಇವಾಗ ಇದಕ್ಕೆ ಟೊಮೊಟೊ ಕೂಡ ಹಾಕೋತೀನಿ. ಇವಾಗ ಅದನ್ನೆಲ್ಲ ಹಾಕೋತೀನಿ. ಪಾನಿ ಕೂಡ ಹಾಕೋತೀನಿ. ಇವಾಗ ಇದಕ್ಕೆ ತರಕಾರಿನೂ ಹಾಕೋತೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಆವಾಗಲೇ ರುಬ್ಬಿಟ್ಕೊಂಡಲ್ಲ ಮಸಾಲ, ಗ್ರೀನ್ ಮಸಾಲ, ಅದನ್ನು ಕೂಡ ಹಾಕೋತೀನಿ. ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನೀರು ಹಾಕೋತೀನಿ. ಅದು ಒಂದು ಕುದಿ ಬರೋವರೆಗೂ ಪಾತ್ರೆ ಕೂಡ ಇತ್ತು ಜಾಸ್ತಿ, ಅದನ್ನು ಕೂಡ ಕ್ಲೀನ್ ಮಾಡ್ಕೋತೀನಿ. ಹಾಗೆ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತೀನಿ. ಆ್ಯಕ್ಚುಲಿ ಇವತ್ತು ಪನ್ನೀರ್ ಬಿರಿಯಾನಿ ಮಾಡೋಣ ಅಂತ ಎಲ್ಲ ಹೇಳಿ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಪನ್ನೀರನ್ನ ನೆನ್ನೆ 2 ಲೀಟ್ರ್ ಹಾಲು ವೇಸ್ಟ್ ಮಾಡಿ ಪನ್ನೀರನ್ನ ಮಾಡಿಕೊಂಡೆ. ಆದರೆ ಅದು ಸರಿಯಾಗಿ ಸಟ್ಟಿ ಆಗಿರಲಿಲ್ಲ. ನನಗೆ ಮಾಡೋಕ್ಕೆ ಬಂದಿಲ್ವೋ ಗೊತ್ತಿಲ್ಲ, ಏನೋ ಅದಿನ್ನೂ ಪ್ರಾಪರಾಗಿ ಸೆಟ್ ಆಗಿರಲಿಲ್ಲ ಅಂತ ಹೇಳಿ ಪನ್ನೀರ್ ಬಿರಿಯಾನಿ ಕ್ಯಾನ್ಸಲ್ ಮಾಡಿ ವೆಜಿಟೇಬಲ್ ಬಿರಿಯಾನಿ. ಈಗ ಕುದಿ ಬರ್ತಿದೆ. ಆವಾಗಲೇ ತೊಳೆದು ನೆನೆಸಿಟ್ಕೊಂಡಿರೋ ಅಕ್ಕಿನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ಇದನ್ನು 90% ಬೇಯೋ ತನಕ ಹಾಗೆ ಬೇಯಿಸ್ಕೊತೀನಿ. ಲಿಡ್ ಕ್ಲೋಸ್ ಮಾಡಲ್ಲ, ಹಾಗೆ ಬೇಯಿಸ್ಕೊಂಡು 90% ಬೆಂದಮೇಲೆ ಇದನ್ನು ಹಾಗೆ ಲಿಡ್ ಕ್ಲೋಸ್ ಮಾಡಿ ದಮ್ ಕಟ್ತೀನಿ. ಇವಾಗ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ಕೋತೀನಿ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನೂ ಕೂಡ ಮಾಡ್ಕೋಬೇಕು. ಹಾಗಾಗಿ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ, ಹೊರಗಡೆ ಎಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡ್ಕೋಬೇಕು. ಇವತ್ತು ಮನೆ ದೇವರು ವಾರ, ಶನಿವಾರ, ಹಾಗಾಗಿ ಇವತ್ತು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು. ತುಂಬ ಟೈಮ್ ಆಗೋಗ್ಬಿಡುತ್ತೆ. ಹಾಗಾಗಿ ಬೇಗನೆ ತಿಂಡಿ ಮಾಡಿಟ್ಬಿಡೋಣ ಅಂತ ಹೇಳಿ ತಿಂಡಿ ಮಾಡಿಟ್ಬಿಟ್ಟು ಇವಾಗ ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟು ಮಕ್ಳಿಗೂ ಕೂಡ ಸ್ನಾನ ಮಾಡಿಸಿ ಅವರನ್ನು ರೆಡಿ ಮಾಡಿ ಅವ್ರಿಗೂ ತಿಂಡಿ ತಿನ್ನಿಸ್ಬೇಕು. ಇವಾಗ ಇದೆಲ್ಲ ಕ್ಲೀನ್ ಆಯಿತು. ಇವಾಗ ನಾನು ಮಧ್ಯಾಹ್ನಕ್ಕೆ ಅಂತ ಹೇಳಿ ಹುರುಳಿಕಾಳನ್ನ ನೆನೆಸಿಟ್ಟಿದ್ದೆ. ಇವಾಗ ಅದನ್ನು ಒಂದು ಬಾಕ್ಸ್ಗೆ ಹಾಕಿ, ಏರ್ ಟೈಟ್ ಬಾಕ್ಸ್ಗೆ ಹಾಕಿಡ್ತೀನಿ. ಮಧ್ಯಾಹ್ನ ಅಷ್ಟೊಂದು ಮೊಳಕೆ ಬರುತ್ತೆ. ಆಲ್ರೆಡಿ ಸಣ್ಣ ಸಣ್ಣದ ಮೊಳಕೆ ಬಂದಿತ್ತು. ಇಟ್ಟು ಅದ್ರ ಕೆಳಗಡೆ ಇಟ್ಟು ಲಿಡ್ ಕ್ಲೋಸ್ ಮಾಡಿ ದಮ್ ಕಟ್ಟಿದೆ.
ಇವಾಗ ತಿಂಡಿ ಕೆಲಸ ಮುಗೀತು. ನೆಕ್ಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಪೂಜೆನೂ ಮಾಡೋಣ ಅಂತ ಹೇಳಿ ಪೂಜೆನೂ ಕೂಡ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಇವಾಗ ಪೂಜೆ ಕೂಡ ಮುಗೀತು. ನೆಕ್ಸ್ಟ್ ಇವಾಗ ತಿಂಡಿ ರೆಡಿಯಾಗಿದೆ. ತಿಂಡಿ ಕೂಡ ಹಾಕ್ಕೊಡ್ಬೇಕು. ನನ್ನ ಮಗಳು ತಿನ್ನೋದು ತುಂಬ ಲೇಟ್ ಆಗುತ್ತೆ. ಅವಳಿಗೆ ಈಗ ಹಾಕ್ಕೊಟ್ಬಿಟ್ಟು ಅವಳಿಗೆ ಕೂಡ ತಿನ್ನಿಸ್ಬಿಟ್ಟು ನೆಕ್ಸ್ಟು ನಾನು ಲಂಚ್ ಬಾಕ್ಸ್ನು ಕೂಡ ರೆಡಿ ಮಾಡಿಟ್ಬಿಟ್ಟು ನೆಕ್ಸ್ಟು ಎಲ್ಲ ಹೋದ್ಮೇಲೆ ತಿಂಡಿ ಮಾಡಬೇಕು. ಬನ್ನಿ ಇವಾಗ ತಿಂಡಿ ಹೇಗಾಗಿದೆ ನೋಡೋಣ. ಇವಾಗ ತಿಂಡಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ಹಸ್ಬೆಂಡ್ಗೆ ಮತ್ತು ಪಾಪುಗೆ ತಿಂಡಿ ಕೂಡ ಹಾಕ್ಕೊಟ್ಟೆ. ಅವರು ಕೂಡ ತಿಂದರು. ರಿವ್ಯೂ ಮಾತ್ರ ಹೇಳಲ್ಲ ಅಂತ ಹೇಳಿದ್ರು, ಯಾಕೆಂದರೆ ಅವರು ವೀಡಿಯೋಗೆ ಬರಬೇಕಲ್ಲ ಅಂತ ಹೇಳಿ ಅಂದರು. ಇವಾಗ ಬಾಕ್ಸ್ ಕೂಡ ಎಲ್ಲ ಎತ್ತಿಟ್ಟೆ. ಬಾಕ್ಸ್ಗೆ ಇವತ್ತು ನಾನು ಪಲಾವ್ ಮತ್ತು ಮೊಸರು ಬಜ್ಜಿ ಹಾಕಿದೆ. ಅವರ ಸ್ನ್ಯಾಕ್ಸ್ ಏನೂ ತಿನ್ನಲ್ಲ, ಹಾಗಾಗಿ ಇಷ್ಟೇ ಬಾಕ್ಸ್ ಎಲ್ಲ ಕಟ್ಟಿ ಇವಾಗ ಅವರು ತಿಂಡಿ ಎಲ್ಲ ಮುಗೀತು. ಅವರು ರೆಡಿಯಾಗಿ ಹೊರಟರು. ಅವ್ರಿಗೆ ಬ್ಯಾಗ್ ಎಲ್ಲ ಕೊಟ್ಬಿಟ್ಟು ಬಾಯ್ ಹೇಳಿಬಿಟ್ಟು ನೆಕ್ಸ್ಟು ನಾನು ಇವಾಗ ತಿಂಡಿ ಮಾಡೋಣ ಅಂತ ಹೇಳಿ ಬಂದೆ. ನನ್ನ ಮಗಳು ಅವನ ತಮ್ಮನಿಗೂ ಕೂಡ ಬಾಯ್ ಹೇಳಿ ಹೊರಟ್ಲು. ಇವಾಗ ನಾನು ಕೂಡ ತಿಂಡಿ ಮಾಡ್ಕೊಡೋಣ ಅಂತ ಹೇಳಿ ತಿಂಡಿ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂದಿದೆ. ಇವಾಗ ತಿಂಡಿ ಕೂಡ ಆಯಿತು. ನನ್ನ ಮಗ ಕೂಡ ಮಲ್ಕೊಂಡ, ಅವನನ್ನು ಮಲಗಿಸ್ಬಿಟ್ಟು ಬಂದೆ. ನೆಕ್ಸ್ಟು ಸ್ವಲ್ಪ ಪಾತ್ರೆಗಳಿದ್ದಾವೆ, ಅದನ್ನು ಕೂಡ ತೊಳೆದಿಟ್ಬಿಟ್ಟು ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡ್ಕೋಬೇಕು. ಹಾಗಾಗಿ ಅದನ್ನು ಪ್ರಿಪ್ರೇಷನ್ ಇವಾಗ ಮಾಡಬೇಕು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.